ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳನ್ನು ಸಾಕಷ್ಟು ತಾವು ಅನುಭವಿಸ್ಕೊಂಡು ಬಂದಿದ್ದೀರಿ. ತಮಗೆ ಒಳ್ಳೆಯ ಫಲಗಳನ್ನು ಅನುಭವಿಸೋದ್ರ ಜೊತೆಗೆ ಸುಖ, ಶಾಂತಿ, ನೆಮ್ಮದಿ, ಅದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ತಾವು ಮಾಡಿದ್ದೀರಿ. ಹಾಗಾಗಿ ತಮಗೆ ಒಳ್ಳೆಯ ಶುಭಫಲಗಳನ್ನು ಅನುಭವಿಸಿದ್ದೀರಿ. ಮತ್ತು ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ವೃಷಭ ರಾಶಿಯವರಿಗೆ ಇದೆ ಅಂತ ನಾವು ಹೇಳಬೇಕು. ಎಲ್ಲ ರೀತಿಯ ಅನುಕೂಲ ಅಂದರೆ ಏನು? ತಮ್ಮ ಮನೆಯಲ್ಲಿ ಶುಭ ಕಾರ್ಯ ಅಂದರೆ ಮದುವೆ ಆಗುವಂತಹದ್ದು, ವಿವಾಹ ಮತ್ತು ಕಾರ್ಯದಲ್ಲಿ ಮತ್ತು ಮುಂದೆ ಮಾಡಬೇಕು ಅನ್ನೋರಿಗೂ ಕೂಡ ಒಳ್ಳೆಯದಿದೆ, ಹಿಂದೆ ಮಾಡಿದವರಿಗೂ ಕೂಡ ಒಳ್ಳೆಯದಿದೆ ಈ ಒಂದು ವೃಷಭ ರಾಶಿಯವರಿಗೆ ಅಂತ ಹೇಳಬೇಕು. ಜೊತೆಗೆ ಗುರುವಿನ ಪೂರ್ಣ ಅನುಗ್ರಹದಿಂದ ಎಲ್ಲ ರೀತಿಯ ಸುಖ ಶಾಂತಿಯನ್ನು ತಾವು ಅನುಭವಿಸಿದ್ದೀರಿ. ಆರ್ಥಿಕ ಸಂಕಷ್ಟದಿಂದ ತಾವು ಪರಿಹಾರ ಆಗಿದ್ದೀರಿ, ಆಗ್ತಾ ಇದ್ದರೆ ಇನ್ನು ಮುಂದೆ ಆಗತ್ತೆ. ಹಾಗಾಗಿ ಅದು ಕೂಡ ಒಳ್ಳೆಯ ಶುಭಫಲಗಳು. ಉದ್ಯೋಗದಲ್ಲಿ ಯಶಸ್ಸು ಸಿಕ್ಕಿದೆ, ನಿಮಗೆ ಪ್ರಮೋಷನ್ ಸಿಗುತ್ತೆ. ಎಲ್ಲ ರೀತಿಯ ಒಂದು ಸಪೋರ್ಟ್ ನಿಮಗಿದೆ. ನಿಮ್ಮ ಕುಟುಂಬದ ಸಪೋರ್ಟ್ ಇದೆ, ನಿಮ್ಮ ಸಂಬಂಧಿಕರದ್ದು ಒಳ್ಳೆಯ ಒಂದು ಸಪೋರ್ಟ್ ಇದೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ನಿಮ್ಮ ಒಂದು ಸರ್ಕಲ್ ತುಂಬ ಚೆನ್ನಾಗಿದೆ. ಅವರೆಲ್ಲ ಕೂಡ ನಿಮಗೆ ಒಳ್ಳೆಯದನ್ನು ಬಯಸ್ತಾರೆ ಅಂತ ಹೇಳ್ತೀವಿ. ಅದರ ಜೊತೆಗೆ ನಿಮಗೆ ಕುಟುಂಬದಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಕೈ ಹಾಕಿದ ಕೆಲಸಗಳು ಸಾಮಾನ್ಯ 80ರಿಂದ 90% ನಿಮಗೆ ಯಶಸ್ಸು ದೊರಕಿದೆ. ಮನಸ್ಸಿಗೆ ನೆಮ್ಮದಿ ಇದೆ. ಆದರೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಿದೆ. ಏನು ತೊಂದರೆ ಇದೆ ಅಂತಂದರೆ, ನಿಮಗೆ ಆಸ್ತಿ ಸಂಬಂಧಪಟ್ಟಂಥ ಸ್ವಲ್ಪ ತೊಂದರೆ ಇರುವ ಸಾಧ್ಯತೆ ಇದೆ. ಅಂದರೆ ಪಿತ್ರಾರ್ಜಿತ ಆಸ್ತಿ ವಿಚಾರ ಇರಲಿ, ಸ್ವಂತಾರಿತ ಆಸ್ತಿ ಇರಲಿ, ಆಸ್ತಿ ವಿಚಾರದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ, ರಗಳೆ ಆಗುವ ಸಾಧ್ಯತೆ ಇದೆ. ಅದನ್ನು ತಾಳ್ಮೆಯಿಂದ ಕುಳಿತು ಮಾತಾಡಿ ಸರಿಪಡಿಸ್ಕೊಳ್ಳೋದು, ಇಲ್ಲ ನೀವು ನ್ಯಾಯಾಂಗದ ಮುಖಾಂತರ ಕೂಡ ತಾವು ಸರಿಪಡಿಸ್ಕೊಳ್ಳೋಕ್ಕೆ ಅದಕ್ಕೆ ಅವಕಾಶವು ಕೂಡ ನಮ್ಮ ಸಂವಿಧಾನದಲ್ಲಿ ಇರುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ ಕೂಡ ಇರುತ್ತೆ. ನೀವು ಯಾವುದೇ ಒಂದು ಸ್ಥಿರಾಸ್ತಿಗೋಸ್ಕರ ಸಾಲ ಮಾಡ್ತಕ್ಕಂಥ ಯೋಗ, ಒಡವೆ ತೆಗೆದುಕೊಳ್ಳುವಂಥ ಯೋಗ, ಹೀಗೆ ಹೊಸ ವಸ್ತ್ರವನ್ನು ಧರಿಸುವಂಥ, ಹೊಸ ಹೊಸ ಬಟ್ಟೆಗಳನ್ನು ಧರಿಸುವಂಥ ಯೋಗ, ವಿದೇಶ ಪ್ರಯಾಣ ಮಾಡುವಂಥ ಯೋಗ, ಎಲ್ಲ ರೀತಿಯಲ್ಲೂ ಕೂಡ ಈ ವೃಷಭ ರಾಶಿಗೆ ಶುಭ ಫಲಗಳು, ಶುಭ ಶಕುನಗಳು, ಶುಭ ಆಶಯಗಳು ಇವರಿಗೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಒಳ್ಳೆಯ ಆಶಯಗಳಿದೆ, ಒಳ್ಳೆಯ ಆಸೆ ಆಕಾಂಕ್ಷೆ ಮನುಷ್ಯರಿಗೆ ಇದ್ದೇ ಇರ್ತದೆ. ಆದರೆ ಅದು ನೆರವೇರುವಂತಹ ಸಮಯ ಈ ಒಂದು ಸಮಯ ಅಂತ ನಾವು ವೃಷಭ ರಾಶಿಗೆ ಹೇಳ್ತೀವಿ. ವೃಷಭ ರಾಶಿಯವರಿಗೆ ದೇವಸ್ಥಾನಗಳಿಗೆ ಹೋಗುವಂತಹದ್ದು, ಗುಡಿಗೋಪುರಗಳ ದರ್ಶನ ಮಾಡ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ದೇಶಗಳಿಗೆ ಸುತ್ತುವಂತಹದ್ದು, ಬೇರೆ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಕುಟುಂಬದ ಒಂದು ಯಾತ್ರೆ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡ್ತಕ್ಕಂಥ ಯೋಗ ಫಲಗಳು ಈ ಒಂದು ವೃಷಭ ರಾಶಿಯವರಿಗೆ ಲಭಿಸಿದೆ. ಮತ್ತು ಮುಂದೂ ಕೂಡ ಇವರಿಗೆ ಹೀಗೆ ಲಭಿಸಿಕೊಂಡು ಹೋಗ್ತದೆ ಅಂತ ನಾವು ಹೇಳ್ತೀವಿ. ಹೀಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಕಲ ರೀತಿಯ ಅಭಿವೃದ್ಧಿ, ಯಶಸ್ಸು, ಕೀರ್ತಿ, ಲಾಭ, ಜಯ, ನೇಮ್ ಆ್ಯಂಡ್ ಫೇಮ್ ಎಲ್ಲವೂ ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಬರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತದೆ. ಉಪನಯನ ಮಾಡುವಂಥ ಯೋಗ, ಗೃಹ ಪ್ರವೇಶ ಮಾಡುವಂಥ ಯೋಗ, ನಾಮಕರಣ ಮಾಡುವಂಥ ಯೋಗ, ಇವೆಲ್ಲವೂ ಕೂಡ ಶುಭಫಲಗಳು ಅಂತ ನಾವು ಹೇಳ್ತೀವಿ. ಅದು ಕೂಡ ಒಳ್ಳೆಯ ಫಲ ದೊರಕತ್ತೆ. ಮತ್ತು ವೃಷಭ ರಾಶಿಯವರಿಗೆ ಆರ್ಥಿಕ ಸಂಕಷ್ಟವೂ ಕೂಡ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಯಾಕೆಂದರೆ ಯಾರಿಗೆ ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳೋದು, ಯೋಗ ಇದ್ದರೂ ಕೂಡ ಕೆಲವೊಂದಷ್ಟು ನಮಗೆ ಲಿಮಿಟ್ ಮೀರಿದಾಗ ಅಥವಾ ಅದರಲ್ಲಿ ನಮ್ಮ ಲಿಮಿಟಿಗೆ ಹೆಚ್ಚಾದಾಗ ಅದು ನಮಗೆ ಹೊರೆ ಆಗ್ತದೆ. ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಗಮನಿಸ್ಕೊಂಡು ಹೋಗಬೇಕು. ಯಾರಿಗಾದರೂ ಒಡವೆ ಕೊಡೋದು, ಮನೆ ಪತ್ರ ಕೊಡೋದು, ಮತ್ತು ಶ್ಯೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು ಮಾಡಿದ್ರೆ ನಿಮಗೆ ಅದು ತೊಂದರೆ ಬರ್ತದೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅಂತ ನಮಗೆ ಸಲಹೆಯನ್ನು ನಾವು ಜ್ಯೋತಿಷ್ಯ ಸಲಹೆಯನ್ನು ವೃಷಭ ರಾಶಿಯವರಿಗೆ ಕೊಡ್ತೀವಿ. ಪಿತ್ರಾರ್ಜಿತ ಆಸ್ತಿ ವಿಚಾರ ಸ್ವಲ್ಪ ಮಟ್ಟಿಗೆ ಅದು ಇದ್ದರೆ ನಿಮಗೆ ಕಿರಿಕಿರಿ ಆಗ್ತದೆ. ಅದು ಇಲ್ಲ ಅಂತಂದರೆ ನಿಮಗೆ ಆ ಸಮಸ್ಯೆ ಬರೋದಿಲ್ಲ. ಇರೋರಿಗೆ ಮಾತ್ರ ಆ ಸಮಸ್ಯೆ ಬರುತ್ತೆ ಅಂತ ನಾವು ಹೇಳ್ಬೋದು. ಅಣ್ಣ ತಮ್ಮಂದರಲ್ಲಿ ದಾಯಾದಿಗಳಲ್ಲಿ ಸ್ವಲ್ಪ ಎಲ್ಲ ಸಪೋರ್ಟ್ ಇದ್ದರೂ ಕೂಡ ಮಾನಸಿಕವಾಗಿ ನಿಮಗೆ ಕೆಲವೊಂದಷ್ಟು ಸರಿ ಕಾಣಿಸೋದಿಲ್ಲ. ಆದರೂ ಕೂಡ ಹೊಂದಾಣಿಕೆ ಚೆನ್ನಾಗಿದೆ. ಮನೆಯಲ್ಲಿ ಅಣ್ಣ, ತಮ್ಮ, ತಂದೆ, ತಾಯಿ, ಬಂಧು ಬಳಗದ ಜೊತೆ ತುಂಬ ಒಳ್ಳೆಯ ಸಂಪರ್ಕದಲ್ಲಿ ನೀವಿದ್ದೀರಿ. ನಿಮ್ಮ ಒಂದು ಆಶ್ರಯದಲ್ಲಿ ಅವರು ಇದ್ದಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಕಾಳಜಿ ಅವ್ರಿಗಿದೆ. ಅವ್ರ ಬಗ್ಗೆ ನಿಮಗೆ ಕಾಳಜಿ ಇದೆ. ನಿಮ್ಮಿಂದ ತುಂಬ ಚೆನ್ನಾಗಿ ಅವರು ಆಶ್ರಯವನ್ನು ಪಡೆದಿದ್ದಾರೆ. ನಿಮ್ಮಿಂದ ಅವರಿಗೆ ಒಳ್ಳೆಯದಾಗಿದೆ. ನಿಮ್ಮ ಒಂದು ಆಶೀರ್ವಾದ, ಸಹಾಯ ಸಹಕಾರವನ್ನು ಅವರು ಬೇಡ್ತಾರೆ. ದೊಡ್ಡವರಿಗೆ ನೀವು ಆಶೀರ್ವಾದ ಪಡಿತೀರಾ, ಚಿಕ್ಕವರಿಗೆ ಆಶೀರ್ವಾದ ಮಾಡ್ತೀರಾ. ಅದು ಎರಡೂ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡವರಾಗಿದ್ದೀರಿ. ಹಾಗಾಗಿ ವೃಷಭ ರಾಶಿಯವರಿಗೆ ನಾವು ಶುಭಫಲವನ್ನೇ ಹೇಳಬೇಕಾಗಿದೆ. 11ರ ಏಕಾದಶಿ ಸ್ಥಾನದಲ್ಲಿರ್ತಕ್ಕಂಥ ಶನಿ ಒಳ್ಳೆಯ ಫಲವನ್ನು ವೃಷಭ ರಾಶಿಯವರು ಕೊಡ್ತಾನೆ. ವೃಷಭ ರಾಶಿಗೆ ಅವನು ಒಳ್ಳೆಯ ಫಲದಾಯಕನಾಗಿದ್ದಾನೆ. ಅದರ ಜೊತೆಗೆ ತಮಗೆ ಈ ಜಾತಿಗೆ ಈ ರಾಶಿಗೆ ಲಾಭಾಧಿಪತಿಯಾಗಿ, ಅಷ್ಟಮಾಧಿಪತಿಯಾಗಿ ಗುರುವಿನ ಸಂಚಾರ, ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಗುರುವಿನ ಪೂರ್ಣ ಸಂಚಾರ ಇರೋದ್ರಿಂದ ಅದು ಕೂಡ ತಮಗೆ ಒಳ್ಳೆಯದಾಗತ್ತೆ. ಮತ್ತು ನೆಕ್ಸ್ಟ್ ಅವನು ಗೋಚರದಲ್ಲಿ ಮುಂದೆ ಹೋದಾಗ ವಿಕ್ರಮ ಸ್ಥಾನಕ್ಕೆ 3ನೇ ಮನೆಗೆ ಗುರು ಹೋಗ್ತಾನೆ. ಆದರೆ ಪೂಜಿತ ಅಂತ ಹೇಳ್ತೀವಿ,
ಯಾಕೆ ನಿಂದಿತ ಅಲ್ಲ, ಗುರು 3-4ರಲ್ಲಿ ಪೂಜಿತಃ. ಗುರುವಿನ 3ನೇ ಭಾವದಲ್ಲಿ 4ನೇ ಭಾವದಲ್ಲಿ ಗುರು ಇದ್ದಾಗ ಗುರು ಶಾಂತಿ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅಂತ ಇದೆ. ಕೆಲವು 6, 8, 12ರಲ್ಲಿ ಗುರು ಬಾಧಿತ ಅಂದರೆ ಅವನು ನಿಂದಿತ ಅಂತ ಹೇಳಿ, ನಿಂದಿತ ಅಂದರೆ ಅಲ್ಲಿ ನಾವು ಪೂಜೆ ಮಾಡಿ ಶಾಂತಿ ದೊರಕೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ 6, 8, 12ರಲ್ಲಿ ಗುರು ಇದ್ದಾಗ ಗುರು ಶಾಂತಿ ನಮಗೆ ಫಲ ಕೊಡೋದಿಲ್ಲ. 3, 4ರಲ್ಲಿ ಗುರು ಶಾಂತಿ ನಮಗೆ ಫಲ ಕೊಡುತ್ತೆ. ಆ ಗುರುವಿನ ಆರಾಧನೆಯನ್ನು ತಾವು ಇನ್ನೂ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗಬೇಕು. ಗುರುವಿನ ಆರಾಧನೆಯನ್ನು ಮಾಡಬೇಕು. ತಾವು ಮಾಡ್ತಾ ಇದ್ದೀರಿ, ಅದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ನಾವು ಹೇಳ್ತೀವಿ. ಅದು ಕೂಡ ನಿಮಗೆ ಒಳ್ಳೆಯದಾಗತ್ತೆ. ತಮ್ಮ ಮನೆಗೆ ವಾಸ್ತು ಸಂಬಂಧಪಟ್ಟಂಥ ಸಣ್ಣ ಪಟ್ಟ ತೊಂದರೆ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಬೇಕು. ಆನಂತರ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಕ್ಕಳು ಚೆನ್ನಾಗಿ ಓದ್ತಾರೆ. ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗ್ತಾರೆ. ಮಕ್ಕಳು ಇಂಜಿನಿಯರಿಂಗ್ ಆಗ್ಬೋದು, ಏರೋನಾಟಿಕ್ಸ್ ಓದ್ಬೋದು, CA ಮಾಡ್ಬೋದು, IAS, IPS ಏನು ಬೇಕಾದರೂ ಮಾಡ್ಬೋದು. ತಮ್ಮ ಮಕ್ಕಳು ಎಲ್ಲ ರೀತಿಯ ಸದ್ವಿದ್ಯಾ, ಸದ್ಬುದ್ಧಿ, ಸದಾಚಾರ, ಸದ್ವಿನಯ ಒಳ್ಳೆಯದನ್ನು ಅವರು ಬಯಸ್ಕೊಂಡು ನೀವಿದ್ದೀರಿ. ಅದೇ ರೀತಿಯ ಮಾರ್ಗದಲ್ಲಿ ಮಕ್ಕಳು ಕೂಡ ಬೆಳೀತಾರೆ ಅಂತ ಹೇಳುವಂಥದ್ದು ಭಾಳ ಸಂತೋಷದ ವಿಚಾರ. ಅದು ಕೂಡ ಭಾಳ ಖುಷಿ ಪಡಬೇಕು, ತಾವು ಪಡಬೇಕು. ನನಗೂ ಭಾಳ ಅದ್ರ ಬಗ್ಗೆ ಸಂತೋಷ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಸಪ್ತಮ ಭಾವನ ತೆಗೆದುಕೊಂಡು ನೋಡಿದ್ರೆ ಅಂದರೆ ಪಂಚಮ ಸ್ಥಾನ ಮಕ್ಕಳು ಚೆನ್ನಾಗಿದೆ. ಷಷ್ಠ ಸ್ಥಾನದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ರೋಗ, ಸಾಲ, ಶತ್ರು ಅಂತ ನಾವೇನೋ ಅರಿಸ್ಥಾನವನ್ನು ಚಿಂತನೆ ಮಾಡ್ತೀವಿ. ಅಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ, ಸಾಲದ ಸಮಸ್ಯೆ ಇರುತ್ತೆ, ಶತ್ರುಗಳ ಬಾಧೆ ಕೂಡ ತಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಶತ್ರು, ಸಾಲ ಮತ್ತು ರೋಗ ಅಂತ ನಾವು ಹೇಳ್ತೀವಿ. ಇದು 3 ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಅವೆಲ್ಲವೂ ಕೂಡ ಈ ಸಲ ನಿಮಗೆ ಅದು ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ ತಾಳ್ಮೆ ಮತ್ತು ಯೋಚನೆ, ಚಿಂತನೆ ಬಹಳ ಮುಖ್ಯವಾದ ಒಂದು ಫಲವನ್ನು ನಿಮಗೆ ಕೊಡ್ತದೆ. ಇನ್ನು ದಾಂಪತ್ಯವನ್ನು ನೋಡಬೇಕು ನಾವು. ಸಪ್ತಮ ಭಾವದಲ್ಲಿ ತಮಗೆ ದಾಂಪತ್ಯ ಚಿಂತನೆಯನ್ನು ಮಾಡಬೇಕು. ದಾಂಪತ್ಯದಲ್ಲಿ ಏನೋ ಸಣ್ಣ ಪುಟ್ಟ ರಗಳೆ ಇದ್ದರೆ ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ದಾಂಪತ್ಯ ತುಂಬ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ಯಾವುದೇ ತೊಂದರೆ ತೊಡಕುಗಳು ಇರೋದಿಲ್ಲ. ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಸ್ವಲ್ಪ ಇದ್ದೇ ಇರುತ್ತೆ. ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ, ಪ್ರತಿಯೊಂದು ವ್ಯಕ್ತಿಗಲ್ಲೂ ಕೂಡ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳಿರುತ್ತೆ. ಆದರೆ ನಾವು ಮಾತಾಡಿದ್ರೆ ಅವೆಲ್ಲ ಸರಿ ಹೋಗ್ತದೆ. ಕನ್ವಿನ್ಸ್ ಮಾಡಬೇಕು. ನೋಡಿ, ನಮ್ಮ ಅಭಿಪ್ರಾಯ ಹೀಗೆ, ನಿಮ್ಮ ಅಭಿಪ್ರಾಯ ಹೇಗೆ, ಅವರ ಅಭಿಪ್ರಾಯ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಸರಿಯಾದ ಮಾರ್ಗದಲ್ಲಿ ಅಭಿಪ್ರಾಯಗಳನ್ನು ಸರಿದೂಗಿಸ್ಕೊಂಡು ಹೋಗುವಂಥದ್ದು ಬಹಳ ಒಳ್ಳೆಯ ವಿಚಾರ ಅಂತ ನಾವು ಹೇಳ್ತೀವಿ. ಇನ್ನು ಭಾಗ್ಯೋದಯ ಆಗಬೇಕು. ತಮಗೆ ಭಾಗ್ಯಸ್ಥಾನ ಅಂತ ನೋಡಬೇಕು. ಭಾಗ್ಯೋದಯ ಆಗ್ತದೆ. ತಾವು ಮನೆ ಕಟ್ತೀರಾ, ಸೈಟ್ ತಗೋತೀರಾ, ಕಾರ್ ತಗೋತಿದ್ದ, ಪ್ಲಾಟ್ ತಗೋತೀರಾ, ತಮ್ಮ ಒಳ್ಳೆಯ ಒಂದು ಜೀವನದಲ್ಲಿ ಮಾಡಕ್ಕೆ ಆಗದೇ ಇರತಕ್ಕಂಥ ಒಂದು ಸಾಧನೆಯನ್ನು ಮತ್ತು ಜೀವನದಲ್ಲಿ ನೆನಪಿಟ್ಟುಕೊಳ್ಳುವಂಥ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮತ್ತು ಇಡೀ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುವಂಥ ಒಂದು ವಿಷಯವನ್ನು ತಾವು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀರಾ. ಅದು ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವನ್ನು ಕೂಡ ತಂದುಕೊಡುವಂಥ ಯೋಗ ಇರೋದ್ರಿಂದ ಈ ಸಮಯದಲ್ಲಿ ನೀವು ಏನೇ ಮುಟ್ಟಿದ್ರು, ಏನೇ ಇದ್ದರೂ ಕೂಡ ಅಲ್ಲಿ ಯಶಸ್ಸು ಸಿಗ್ತದೆ. ತಮ್ಮ ಒಂದು ಪೂರ್ವ ಪುಣ್ಯ ತುಂಬ ಚೆನ್ನಾಗಿದೆ. ಪೂರ್ವಜರು ಮಾಡಿರ್ತಕ್ಕಂಥ ಧರ್ಮ, ಕರ್ಮ, ಯೋಚನೆ, ಚಿಂತನೆ, ಅನುಷ್ಠಾನಗಳು ನಿಮಗದು ಪೂರ್ಣ ಫಲವನ್ನು ಕೊಡುತ್ತೆ. ಗುರು ಪುಣ್ಯದ ಫಲವನ್ನು ಕೊಡ್ತಾನೆ, ಶನಿ ಲಾಭದ ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮಗೆ ಒಳ್ಳೆಯ ಫಲ, ನಿಮಗೆ ಪೂರ್ಣ ಫಲ ಅಂದರೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಈ ಒಂದು ವೃಷಭರಾಶಿಯವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಾಗಲಿ, ಅಥವಾ ಮಾಧ್ಯಮದಲ್ಲಿ ಇರೋರಾಗಲಿ, ಲೇಖಕರಾಗಿರಲಿ, ಅಥವಾ ಯಾರೋ ಆ್ಯಕ್ಟರ್ಸ್ ಆಗಿರಲಿ, ಅಂದರೆ ಆರ್ಟಿಸ್ಟ್ ಆಗಿರಲಿ, ಅವರಿಗೆಲ್ಲ ಶುಭ ಫಲಗಳು. ವೈದ್ಯರಿಗೆ, ಮತ್ತು ಇಂಜಿನಿಯರ್ಗಳಿಗೆ, ಮತ್ತು ಈ ಕೆಲಸಗಳನ್ನು ಮಾಡ್ತಕ್ಕಂಥ ಕಾರ್ಮಿಕ ವರ್ಗದವರಿಗೆ, ಮತ್ತು ಲೆಕ್ಕ ಪರಿಶೋಧಕರಿಗೆ, ಇವರಿಗೆಲ್ಲ ಸಾಮಾನ್ಯವಾಗಿ ಮಧ್ಯಮ ಫಲ ಇದೆ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಬ್ಯಾಂಕಿಂಗ್ ಉದ್ಯಮದವರಿಗೆ, ಹಣಕಾಸು ಉದ್ಯಮ ಮಾಡ್ತಕ್ಕಂಥವರಿಗೆ, ಫೈನಾನ್ಸ್ ನಡೆಸ್ತಕ್ಕಂಥವ್ರು, ಹಣಕಾಸು ಪ್ರೈವೇಟ್ ಆಗಿರಲಿ ಅಥವಾ ಗೌರ್ಮೆಂಟ್ ಆಗಿರಲಿ, ಆ ಸೆಕ್ಟರ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭ ಫಲಗಳಿದೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರದ್ದು ಕೂಡ, ಹಣಕಾಸು ಸಂಸ್ಥೆ, ಅಲ್ಲೂ ಕೂಡ ಅವರಿಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ, ಶುಭ ಫಲ, ಪೂರ್ಣ ಫಲಗಳು ದೊರಕುವಂಥ ಯೋಗಗಳಿದೆ. ಹಾಗೆ ಕೆಲವು ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ತಮಗೆ ಮಧ್ಯಮ ಫಲನೋ ಸಾಮಾನ್ಯ ಫಲನೋ ಅಂತಿರುತ್ತೆ. ಆದರೆ ಫಲ, ಶುಭ ಫಲ ಚೆನ್ನಾಗಿದೆ, ತಮಗೆ ತೊಂದರೆ ಕಮ್ಮಿ ಇರುತ್ತೆ, ಶುಭ ಫಲ ಜಾಸ್ತಿ ಇರುತ್ತೆ. ಕೆಲವು ಜಾತಕ ಚೆನ್ನಾಗಿದ್ದ ಪೂರ್ಣ ಫಲಗಳು ತಮಗೆ 100ಕ್ಕೆ 100 ಸಿಗುವಂಥ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈಗ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ದೊರಕತ್ತೆ. ಒಂದು ವೇಳೆ ವೃಷಭ ರಾಶಿಯವರು ಯಾರಾದರೂ ತೊಂದರೆ, ತೊಡಕಲ್ಲಿ ಇದ್ದರೆ, ಕಷ್ಟದಲ್ಲಿ ಇದ್ದರೆ, ಅವರು ದುರ್ಗಾ ಆರಾಧನೆ ಮಾಡಬೇಕು. ಪ್ರತಿ ಶುಕ್ರವಾರ ಅಂದರೆ 9 ಶುಕ್ರವಾರ ದುರ್ಗಾ ಆರಾಧನೆ ಅಂದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು 9 ವಾರ ಶುಕ್ರವಾರ ಮಾಡೋದ್ರಿಂದ ಸರ್ವದೋಷಗಳು ನಿವಾರಣೆ ಎಂದು ಸುಖ, ಶಾಂತಿ, ನೆಮ್ಮದಿ ನಿಮ್ಮಲ್ಲಿ ನೆಲೆಸಿ ನಿಮಗೆ ಅಲಕ್ಷ್ಮಿ ನಿವಾರಣೆ ಆಗಿ ಸ್ಥಿರಲಕ್ಷ್ಮಿ ನಿಮ್ಮಲ್ಲಿ ನೆಲೆಸತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.